ಈಗ ಬರ್ತಾ ಇರೋ ಕನ್ನಡ ಫಿಲ್ಮ್ಗಳಲ್ಲಿ ಇರುತ್ತಲ್ಲ, ತೆಲುಗು ತಮಿಳು ಸಿನಿಗಳನ್ನೆಲ್ಲ ಹಾಗೆ ಬಟ್ಟೆ ಇಳಿಸ್ಬಿಟ್ಟಿರ್ತಾರಲ್ಲ, ಹಾಗೆ ನಾವು ಬಟ್ಟೆ ಇಳಿಸಿ ಒಂದು ಬ್ಯೂಟಿಫುಲ್ ಕನ್ನಡ ಟಿವಿ ಸೀರಿಯಲ್ ಮಾಡ್ಬಿಟ್ರೆ ಜನ ಪಾನ್ ಪರಾಗ ಹಾಕೊಂಡು ಮಕ್ಕೆ ತೂಗಿತಾರಷ್ಟೇ. ಹಲೋ, ನಮಸ್ಕಾರ. ಕೂರ್ಬೋದ? ನಮಸ್ಕಾರ, ಬನ್ನಿ ಬನ್ನಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ನಾನೊಬ್ಬ ಟಿವಿ ಸೀರಿಯಲ್ ಪ್ರೊಡ್ಯೂಸರ್. ஹலோ சன் டிவில இருந்து கருணாநிதி பேசுறேன். பேசுடா. உதவி பண்ணணும். பண்ணலாம்டா. மெகா சீரியல் செய்யணும். செய்யலாம்டா. என்ன சொல்றேன்? சொல்லடா. ஆமாண்டா. போடா டே. போன் வைடா. ಕರುಣಾನಿಧಿ ಸನ್ ಟಿವಿಗೆ ಒಂದು ಬ್ಯೂಟಿಫುಲ್ ಸೀರಿಯಲ್ ಮಾಡ್ಕೊಡಿ. ಓ ಟೈಮ್ ಮೇಲಿದೆ ಸರ್. ಓ ಸಾರಿ, ನೀವ್ ಹೇಳಿ ಸರ್. ಒಂದು ಸೀರಿಯಲ್ ಬರ್ಕೊಡ್ಬೇಕು. ಬರೀತೀನಿ. ಆದ್ರೆ ಒಂದು, ನಾಳೆ ಏನಾಗತ್ತೆ ಅಂತ ಇವತ್ತು ಆಡಿಯನ್ಸ್ ಗೊತ್ತಾಗಬಾರ್ದು. ಬರೆಯೋ ನನಗೆ ಗೊತ್ತಿರಲ್ಲ, ಇನ್ನು ಆಡಿಯನ್ಸ್ ಏನ್ ಗೊತ್ತಿರುತ್ತೆ? ಏನಿಲ್ಲ, ಎಷ್ಟು ಎಪಿಸೋಡ್ ಬೇಕಾಗುತ್ತೆ ನೋಡಿ. ಒಂದು ಹೆಣ್ಣುಮಗಳು ಹುಟ್ಟಿ ಬೆಳೆದು ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿ ಅವ್ರನ್ನ ಸಾಕಿ ಸಲಹಿ ಸಮಾಧಿ ಆಗೋರ್ಗೂ ಬರಿಬೇಕು. ಓ ಸುಮ್ಮನೆ ಯಾಕೆ ಸರ್ ಎಳಿತೀರಿ? ಸ್ಟ್ರೈಟ್ ಆಗಿ ಒಂದು ಮೆಗಾ ಸೀರಿಯಲ್ ಅಂದ್ರೆ ನಾ ಆಗಲ್ಲ ಅಂತೀರ, ಬರ್ಕೊಡ್ತೀನಿ. 1000 ಎಪಿಸೋಡ್ ಬರಿಬೇಕು. 1000? ಬಾಸ್, ಒಂದು ಎಪಿಸೋಡ್ಗೆ 1000 ರೂಪಾಯಿ ಆದ್ರೂ 1000 ಎಪಿಸೋಡ್ಗೆ 1 ಲಕ್ಷ ಬಾಸ್. ನಿನ್ ಲೆಕ್ಕಕ್ಕೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚ. 1 ಕೋಟಿ ಬಾಸ್. ಆದ್ರೆ ಒಂದು, ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಹೆಂಗಸರೆಲ್ಲ ನೋಡೋ ಕತೆ ಬರಿಬೇಕು. ಸರ್ ಬರೀ ನೋಡೋದಲ್ಲ, ಈ ತರ ನೆಲ ಮೇಲೆ ಬಿದ್ದು ಒಳ್ಳಾಡಿ ಮೈಕೈ ಕೂದಲೆಲ್ಲ ಕಿತ್ಕೊಂಡು ಹಂಗ ಹೇಳ್ಬೇಕು. ಆ ತರದೊಂದು ಲೇಡಿ ಸೆಂಟಿಮೆಂಟ್ ಕತೆ ಬರ್ಕೊಡ್ತೀನಿ. ಹೇಳಿ ಸರ್. ವೆರಿ ಗುಡ್, ವೆರಿ ಗುಡ್. ಒಂದು ವಾರ ಬರ್ಕೊಡ್ತೀನಿ ಸರ್. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಕಾರ್ಡ್ ನೋಡ್ತಿದ್ದಂಗೆ ಮೂಡ್ ಬರ್ತಾ ಇದೆ. ಓಕೆ, ನೀವೇನು ಹೊಡಿ ಹೊಡಿ ಹೊಡಿ. ಹಾ, ನಿಮ್ ಮನೆ ಕುಟ್ಟೋಗ ಸರ್. ನಿಮ್ ಸೀರಿಯಲ್ ಒಂದು ಬ್ಯೂಟಿಫುಲ್ ಟೈಟಲ್ ಸಿಕ್ಕಿದೆ ಸರ್. ನಿಮ್ಮ ಕ್ರಿಸ್ ಮಿನಿ ಅವರಿಬ್ರಿಗೂ ಮದ್ವೆ ಅಲ್ವಾ? ಇವರಿಬ್ರು ಅಲ್ಲೇನ್ ಮಾಡ್ತಿದ್ದಾರೆ? ಅದನ್ನ ನಾನ್ ಹೇಳ್ತೀನಿ. ಅದು ಹಾಗಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯಲ್ಲಿ ತುಟಿ ಇಡ್ತಾ ಆಮೇಲೆ ಎಲ್ಲೋ ಏನೋ ಮಾಡ್ತಾ. ರೈಟ್ರ್ ಪೆನ್ ಯಾಕೋ ಚಾರ್ಜ್ ಆಗ್ಬಿಟ್ಟಿದ್ಯಲ್ಲ, ಇದನ್ನ ಏನಾದ್ರೂ ಮಾಡಿ ಡಿಸ್ಚಾರ್ಜ್ ಮಾಡ್ಬೇಕು. ಏನ ನನ್ನ ಮೊಮ್ಮಗಳ ಮೇಲೆ ಕೈ ಆಡಿಸ್ತಾ ಇದ್ಯಾ? ಇಲ್ಲ ಜಿ, ಅದು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನಾನ್ ಬರ್ತೀನಿ ಪ್ರಾಕ್ಟೀಸ್ ಮಾಡಿ. ಬಾರೆ ಅನಿಸ್ಕೊಂಡಾಗ ಏಯ್, ಯಾ ನನ್ನ ಮಗನು ಆ ಬುಡ್ಡಿ ಕರ್ಕೊಂಡ್ ಬಂದಿದ್ದು? ಫಂಕ್ಷನ್ ಮುಗಿತಾ ಇದ್ ಬಾಪ. ನೋಡಿ. ಹಲೋ ಸರ್, ನಾನು ಕಾದಂಬರಿ ಸೀರಿಯಲ್ ಇಂದ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಸೀನ್ ಪೇಪರ್ಸ್ ಇನ್ನೂ ಬಂದಿಲ್ಲ ಸರ್. ಬಾಸ್, ಕಾದಂಬರಿ ಸೀರಿಯಲ್ ಇಂದ ಮಾತಾಡ್ತಿರೋದು. ಇವತ್ತಿನ ಸೀನ್ ಪೇಪರ್ ಇನ್ನ ಕೊಟ್ಟಿಲ್ಲಂತೆ. ಲಾಸ್ಟ್ ಸೀನ್ ಎಲ್ಲಿಗೆ ನಿಲ್ಸಿದಂತೆ? ಲಾಸ್ಟ್ ಸೀನ್ ಎಲ್ಲಿ ನಿಲ್ಸಿದಂತೆ ಸರ್? ಅದು ಬಾಂಬ್ ದೇವಸ್ಥಾನದ ಮೆಟ್ಲಿಂದ ಉರುಳ್ತಾ ಬರ್ತೀವಿ ಸರ್. ಬಸ್ ಬಾಂಬ್ ಇಲ್ವಾ? ಅದು ದೇವಸ್ಥಾನ ಮೆಟ್ಲಿಂದ ಹಾಗೆ ಜಂಪ್ ಪಡ್ಕೊಂಡ್ ಕೆಳಗ್ ಪಾಸ್ ಆಗ್ತಿತ್ತಂತೆ. ಬಾಸ್, ಒಂದ್ ಕೆಲಸ ಮಾಡು, ಆ ಇಡೀ ಎಪಿಸೋಡ್ ಫುಲ್ಲು ಆ ಬಾಂಬು ಜಂಪ್ ಹೊಡೆಯೋ ಹಾಗೆ ಬಿಲ್ಡಪ್ ಕೊಡಕ್ಕೆ ಡೈರೆಕ್ಟರ್ ಹೇಳು. ಎಲ್ಲ ಕೇಳಿಸ್ತು ಸರ್. ಅದ್ರ ನೆಕ್ಸ್ಟ್ ಎಪಿಸೋಡ್ ಏನ್ ಸರ್? ದಯವಿಟ್ಟು ನೀವು ನನ್ನ ಹತ್ರ ಮಾತಾಡಬೇಡಿ, ಅವ್ರ ಹತ್ರನೇ ಮಾತಾಡಿ. ಬಾಸ್, ಏನೋ ಡಿಸ್ಟರ್ಬೆನ್ಸ್. ಹಲೋ ಸರ್, ಒಂದ್ ಕೆಲಸ ಮಾಡಿ ಸರ್, ಆ ಬಾಂಬ್ಗೆ ಒಂಥರ ಬಿಲ್ಡಪ್ ಕೊಡ್ತಿರಲ್ಲ, ಬರ್ತಾ ಬರ್ತಾ ನ್ಯಾಷನಲ್ ಹೈವೇನಲ್ಲಿ ನ್ಯಾಷನಲ್ ಪರ್ಮಿಟ್ ಇರೋ ಒಂದ್ ಲಾರಿ ಕೆಳಗೆ ಅಂತ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಸೀರಿಯಲ್ ಕ್ಲೋಸ್ ಆಗುತ್ತೆ. ಏನ್ ಹೇಳ್ತಿದ್ರ ಸರ್? ಸಾರಿ ಸರ್, ಇನ್ಮೇಲೆ ಪದೇ ಪದೇ ತೊಂದರೆ ಕೊಡ್ಬೇಡಿ. ಇನ್ಮೇಲೆ ಕಾಂಜಿ ಪಿಂಜಿ ಸೀರಿಯಲ್ಗಳನ್ನ ಬರೆಯಲ್ಲ. ನಾನೇನಿದ್ರು 1000 ಅಬೌವ್ ಮೆಗಾ ಸೀರಿಯಲ್ ಬರೆಯುವಂತ ಸೀರಿಯಲ್ ಮೂವಿ ಕೃಷ್ಣ. ಯಸ್, ನಿಮ್ ಮನೆ ಕೊಟ್ಟಾಗ ನೆಕ್ಸ್ಟ್ ಸೀರಿಯಲ್ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ಶಿಷ್ಯ. ಏನ್ ಬಸ್? 2 ಟೆಸ್ಟ್ ಟ್ಯೂಬ್ ಬೇಬಲ್ ಇರುತ್ತೆ, ಅದಕ್ಕೆ ಟ್ಯೂಬ್ ಅಲ್ಲಿ ಇದ್ದಾಗ್ಲೇನೆ ಲವ್ ಶುರು. ಈ ದುಡ್ಡು ಅಲ್ಲಿ ಬಿದ್ದಿತ್ತು, ನಿಮ್ದಾ? ನಂದಲ್ಲ ಕಣೋ. ಅಯ್ಯೋ ಪಾಪ, ಯಾರೋ ದುಡ್ಡು ಬೀಳ್ಸ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಈಗೇನ್ ಮಾಡೋದು? ಅಚ್ಚೋ, ಇನ್ನೊಬ್ರ ಹಣ ನೀನ್ ಇಟ್ಕೊಳ್ದೆ ಯಾರ್ದು ಅಂತ ಹುಡುಕಿ ಕೊಡಕ್ ಹೋಗ್ತಿದ್ಯಾ ಅಲ್ವಾ? ಚೋ ಸ್ವೀಟ್. ಬಾಸ್, ನಿಮಗ್ ಹೋಗ್ಬೇಕಾಗಿರೋ ಮುತ್ತು ಅಲ್ಲಿ ಶಿಫ್ಟ್ ಆಗೋಯ್ತು ಬಾಸ್. ಮೀಸ್ ಫೈರ್ ಆಗ್ಬಿಡ್ತು ಕಣೋ. ಬಾಸ್, ನನಗೊಂದು ಐಡಿಯಾ ಬಂತು. ಹೇಳು 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 ಹೇಳು. ಈ ಉಂಗ್ರ ಚೈನು ಎಲ್ಲ ಬಿಚ್ಕೊಂಡು ಮಿನಿ ಹತ್ರ ಹೋಗ್ತೀರಾ. ಇದು ನಿಂದಲ್ವಾ ಮಿನಿ ಅಂತ ಕೇಳ್ತೀರಾ. ಅದಕ್ಕೆ ಅವಳು ಈ ನಟ್ಟು ಬೋಲ್ಟು ಚೈನು ಇದ್ಯಾವುದು ನಂದಲ್ಲ ಕ್ರೇಶ್ ಅಂತ ಹೇಳಿ ಲಕ್ ಅಂದ್ಬಿಟ್ಟು ಒಂದ್ ಮುತ್ಕೊಟ್ಟ. ಮಿನಿ ಮೇನ್ ಮೇನ್ ಮಿನಿ. ಏನೋ ಕ್ರಿಸ್? ಚೈನು
ಈ ಉಂಗ್ರ ಇದೆಲ್ಲ ಹೊರಗೆ ಬಿದ್ದಿತ್ತು ನಿಂದೆ ಅಲ್ವಾ? ಇದು ಏನೇ ಅದು? ಅಂತಲ್ಲಪ್ಪ, ಅದು ಚೈನ್ ಉಂಗ್ರ ಎಲ್ಲ ಹೊರಗಡೆ ಬಿದ್ದಿತ್ತು, ಮಿನಿದೇನೋ ಅಂತ ಕೇಳಕ್ ಬಂದೆ. ನಂದಲ್ಲ ಅಂತ ಯಾರೇ ಹೇಳಿದ್ದು? ಇದು ಇವಳದ್ದೆ. ನೀನು ಮರಿ, ನಿನಗೆ ಜ್ಞಾಪಕ ಇಲ್ವೇನೆ? ಈ ಚೈನು ನಿನ್ನ ನಾಮಕರಣಕ್ ತಂದಿದ್ದು. ಈ ಉಂಗರಗಳೆಲ್ಲ ನೀನು ದೊಡ್ಡವಳಾದಾಗ ಹಾಕಿದ್ದು. ಕೃಷ್ಣ, ಗುಪ್ತಗಾಮಿನಿ ಸೀರಿಯಲ್ ಅಲ್ಲಿ ಪಾತ್ರ ಎಳೆದು 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 ಉದ್ದ ಮಾಡಿದಕ್ಕೆ ನನ್ನ ಪವಿತ್ರ ಲೋಕೇಶ್ ಪ್ರೀತಿಯಿಂದ ಕೊಟ್ಟ ಚೈನು, ಹಗಲು ರಾತ್ರಿ ಕಷ್ಟಪಟ್ಟು ಬರದ ಪಾಪ ಪಾಂಡು ಬಂದುಡ್ಡಲ್ಲಿ ತಗೊಂಡಿದ್ದು ಉಂಗ್ರಗಳು ಎಲ್ಲ ಹೊಡ್ಕೊಂಡ್ಬಿಟ್ಟಿಯಲ್ಲ ಮುಚ್ಚಿ. ಥ್ಯಾಂಕ್ ಯು ಕಣ ಕೃಷ್ಣ, ಯು ಆರ್ ಎ ಗುಡ್ ಬಾಯ್. ಈ ಟಚ್ಚಲ್ಲಿ ಏನೋ ಇದೆ. ಇವತ್ತೇನಾದ್ರೂ ಆಗ್ಲಿ ಮಿನ್ನಿ ಜೊತೆ ಮಿಲನ ಆಗ್ಲೇಬೇಕು. ಯಸ್. ಬಾತ್ರೂಮ್ ತಗೊಂಡು ಬರ್ತಾ ಇದೆ. ಬಾತ್ರೂಮ್ ಯಾರು ಇರ್ಬೋದು? ಅಜ್ಜಿ ಇರ್ಬೋದಾ? ಪೂಜ್ಯಾಯ ರಾಘವೇಂದ್ರಾಯ ಅಂದ್ರೆ ಅಜ್ಜಿ ದೇವ್ರ ಮನೇಲಿ ಬಾತ್ರೂಮ್ ಅಲ್ಲಿ ಇರೋದು ನನ್ನ ಮಿನ್ನಿ. ಏನ್ ಮಾಡೋದು ಐಡಿಯಾ? ನಾನಿದು ನೆಲದ ಮೇಲೆ ಚೆಲ್ತೀನಿ, ಅವಳು ಬಾತ್ರೂಮ್ ಇಂದ ಬರ್ತಾಳೆ, ಇದ್ರ ಮೇಲೆ ಕಾಲಿಡ್ತಾಳೆ, ಜಾರ್ ಬೀಳ್ತಾಳೆ, ಆಮೇಲೆ ನೋಡಿ ಕೃಷ್ಣನ್ ಕರಾಮತ್ತು. ಬಂದು ಬಂದು ಏನಾಯ್ತು? ಜಾರ್ ಬಿದ್ಬಿಟ್ಟೆ. ನೋವಾಯ್ತಾ? ಸದ್ಯ ಒಳ್ಳೆ ಟೈಮಲ್ಲಿ ನಾ ಬಂದಿದ್ದು ಸರಿ ಹೋಯ್ತು. ಯಾಕೋ? ನಂಗೆ ಕೇರಳ ಮಸಾಜ್ ಗೊತ್ತು, ಮಾಡ್ಲಾ? ಮಾಡು. ಬಂದೆ 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 ಬಂದೆ. ಇಲ್ಲ, ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ, ಸ್ವಲ್ಪ ಮೇಲೆ ಎತ್ಕೋ. ಇಲ್ಲ. ಏನಾದ್ರೂ ಫೀಲಿಂಗ್ ಬರ್ತಾ ಇದೆಯಾ? ಬರ್ತಾ ಇದೆ. ಈ ಫೀಲಿಂಗ್ ಏನಂತಾರೆ? ಕೇರಳ ಫೀಲ್ ಅಂತಾರೆ. ಅಜ್ಜಿ, ನೀನು ಬಿದ್ಬಿಟ್ಯಾ? ಹೆದರ್ಕೋಬೇಡ, ನಮ್ ಕ್ರಿಸ್ಸು ಕೇರಳ ಮಸಾಜ್ ಎಕ್ಸ್ಪರ್ಟ್, ನೀನು ಮಾಡಿಸ್ಕೋ. ನಾನು ಕನ್ಯಾದಾನ 525 ಎಪಿಸೋಡ್ ಬರ್ಬೇಕು, ಬರ್ತೀನಿ. ಕ್ರಿಸ್, ಅಜ್ಜಿಗೂ ಮಾಡು. ನೀನ್ ಹೇಳಿದಲ್ಲಿ ಇಲ್ಲ ಅಂತೀನ, ಮಾಡ್ತೀನಿ. ಅಮ್ಮ ಎಲ್ಲ ಇಲ್ಲ